ರೈತರೆಲ್ಲ ವಿರೋಧ ಇದೆ ಅಂತ ಹೇಳಿ 2-3 ಬಾರಿ ಅದನ್ನು ಮುಂದೂಡಿದ್ದಾರೆ. ಹೈಕೋರ್ಟು ಒಂದು ಡೈರೆಕ್ಷನ್ ಇದೆ ಅಂತ DC ಅವರು ನನ್ನ ಗಮನಕ್ಕೆ ತಂದಿದ್ರು. ಅದ್ರ ಬಗ್ಗೆ ಅಲ್ಲಿ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯ ಮತ್ತು ರೈತರನ್ನ ಕರೆದಿದ್ದೀವಿ, ಮಾತನಾಡ್ತೀವಿ ಏನು ವಿಚಾರ ಅಂತ ಚರ್ಚೆ ಮಾಡಿ. ಸರ್, ಟ್ರಯಲ್ ಬ್ಲಾಸ್ಟ್ಗೆ ಹೈಕೋರ್ಟ್ ಅನುಮತಿಯನ್ನೇ ಕೊಟ್ಟಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಅದೇನ ಆತರ ಆರ್ಡರ್ ಆಗಿದೆಯಾ ಅಥವಾ ಆಗಿಲ್ವಾ ಅದು ಏನು ಮೀಟಿಂಗ್ನಲ್ಲಿ ನೋಡ್ತೀನಿ ಸರ್. ಮೊನ್ನೆ ನಾವು ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ಗೆ ಆದೇಶ ಕೊಟ್ಟಿದೆ ಅನ್ನೋದು, ಈಗ ನೋಡಿದ್ರೆ ಆಗಿಲ್ಲ ಅಂತ. ಆಯ್ತು, ಆದೇಶ ತೋರ್ಸೋಣ ಬಿಡು. ನೀವು ಕೇಳಿದ್ರೆ ಇದೆಯಾ ಸರ್ ಆದೇಶ ಆಗಿಲ್ಲ? ಆದೇಶ ಇದೆ ಅಂತ DC ಅವ್ರು ಸುಳ್ಳು ಹೇಳ್ತಾರಾ? ಆದೇಶ ಆಗಿದೆ, 6 ತಿಂಗಳೊಳಗಡೆ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆ. ಅದನ್ನು ಅವ್ರಿಗೆ ಆದೇಶ ತಲುಪಿಲ್ಲ ಅಂತ ಕಾಣುತ್ತೆ ರೈತರಿಗೆ, ಅಥವಾ ಯಾರು ಹೇಳಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೂ ಕೊಡೋಣ. MLA ಅವರೇ ಹೇಳ್ತಾ ಇದ್ದಾರೆ ದರ್ಶನ್ ಪುಟ್ಟಣ್ಣ. ಆಯ್ತು, ಅವ್ರಿಗೂ ಆದೇಶ ಕೊಡೋಣ ಬಿಡು. ಸ್ಥಳೀಯ ಶಾಸಕರಿಗೆ ಮಾಹಿತಿ ತಪ್ಪೇ ಇಲ್ಲ ಅನ್ನೋದು ಹೇಗೆ ಸರ್? ಆಯ್ತು, ತಪ್ಪೇನು, ತಗೋಬೇಕು ಅವರು ಕಾಪಿನ. ಶಾಸಕರು ತಗೋಬೇಡ ಅಂತ ಕೇಳಪ್ಪ ಇಲ್ಲಿ ಶಾಸಕರು ಆದೇಶನ ಕೇಳಿದ್ರೆ ಕೊಡ್ತಾರೆ. ಆದೇಶನ ಕೇಳಪ್ಪ, ಆದೇಶನ ಯಾರು ಹಂಚಲ್ಲ, ಕೋರ್ಟ್ ಆದೇಶನ ಯಾರು ಹಂಚಲ್ಲ. ಸೊ ಶಾಸಕರು ಆದೇಶ ಏನ್ ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಶಾಸಕರು ಮೀಟಿಂಗ್ ಬರೋದ್ರಿಂದ ಮಾತಾಡ್ತೀನಿ ಬಿಡು. ಅದಕ್ಕೆ ಆಯ್ತು, ನಾನು ನೋಡ್ತೀನಿ ಇವಾಗ ಮೀಟಿಂಗ್ ನಲ್ಲಿ ಆದೇಶನ ಸ್ಪಷ್ಟವಾಗಿ ನೋಡ್ತೀನಿ. ಅದು ಇದೆಯಾ ಇಲ್ವಾ, ಏನ್ ಆದೇಶ ಇದೆ ತಿದ್ಕೊಂಡು ಆಮೇಲೆ ಬೇಕಾದ್ರೆ ನಿಮ್ಗೆ ರಿಯಾಕ್ಷನ್ ಕೊಡೋಣ ಬಿಡು. ನೆಕ್ಸ್ಟ್ ಯಾರು ಅವರು ನನಗೆ ಬಹಳ ಬೇಕಾದ ಸ್ನೇಹಿತರೆ. ನನಗೆ ಅವರು ಟಿಕೆಟ್ ವಿಚಾರದಲ್ಲಿ ನನ್ನ ಇದಕ್ಕಿಲ್ಲ, ವ್ಯಾಪ್ತಿ ಇಲ್ಲ. ಟಿಕೆಟ್ ಕೊಡೋರು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು, ಸುರ್ಜೇವಾಲಾ, ವೇಣುಗೋಪಾಲು. ನಾವು ಅವ್ರ ಹೆಸರನ್ನ ನಿಮ್ಮ TV-ಲಿ 10 ಸಲ ಹೇಳಿದ್ದೆ, ಜ್ಞಾಪಕ ಇದ್ದದಾ? ಡಾಕ್ಟರ್ ರವಿನೂ ಒಬ್ಬರು ಆಸ್ಪರೆಂಟ್ ಇದ್ದಾರೆ ಅಂತ. ಪಾಪ ಪಕ್ಷದಲ್ಲಿ ಭಾಳ ದಿವಸದಿಂದ ಇದ್ದರು. ಅವರು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟವ್ರು ಅಂತಾರೆ, ಅದು ಅವರು ಬಿಟ್ಟಿದ್ದು. ಕೊಟ್ಟಿರೋದು ಅಧ್ಯಕ್ಷರು ಅಕ್ಸೆಪ್ಟ್ ಮಾಡೋದು ಅಥವಾ ನನಗೆ ಗೊತ್ತಿಲ್ಲ ಆ ವಿಚಾರ. ಬಟ್ ನನಗೆ ಒಬ್ಬ ಆತ್ಮೀಯರು, ಅವ್ರಿಗೆ ಅವ್ರ ತಮ್ಮಂದೊಂದು ವರ್ಗಾವಣೆ ಕೇಳಿದ್ರು ನನಗೆ. ನನ್ನ ರಾಜಕೀಯದಲ್ಲಿ ಬೇರೆ ಏನಾಗುತ್ತೋ ಬಿಡುತ್ತೋ ಇದೊಂದು ವರ್ಗಾವಣೆನಾರ ಅಂತ 2 ದಿವಸಕ್ಕೆ ಮಾಡಿಸಿ ವಾಟ್ಸಪ್ಪು ಮಾಡಿದ್ದೀವಿ ಅವ್ರಿಗೆ, ಅವ್ರ ತಮ್ಮಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ. ಸೊ ನನಗೆ ಹಿಂದೆ ಒಂದ್ಸಲಿ MLC-ಗೂ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಿದ್ದಾರೆ. ಸೊ ಅದರಿಂದ ಈಗ ಕೆಲವರು ಡಿಸ್ಟರ್ಬ್ ಆಗೋ ಅಥವಾ ಬೇಜಾರಾಗೋ ಮಾತಾಡೋದವ್ರಿಗೆಲ್ಲ ಪಾಪ ನಾವು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ. ಆಯ್ತು, ಮಾತಾಡ್ಲಿ, ತಪ್ಪೇನು. ಕುಮಾರಸ್ವಾಮಿಗಿದ್ದ ಜನಪ್ರಿಯತೆ ಇಲ್ಲ, ಆ ಟೈಪ್ ಎಲ್ಲ ಈಗಲೂ ಆಗ್ಬಹುದು ಅಂತ ಹೇಳ್ತಾರೆ. ಆಯ್ತು, ಮಾತಾಡ್ಲಿ, ಒಳ್ಳೇದಾಗ್ಲಿ. ಈಗ ಒಬ್ಬೊಬ್ಬರಿಗೆ ಅವತ್ತಿಗೆ ಅವ್ರ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀಳುತ್ತೋ ಮಾತಾಡ್ತಿರ್ತಾರೆ. ಅದಕ್ಕೆಲ್ಲ ನಾವು ಟೀಕೆ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಒಬ್ಬ ಸ್ನೇಹಿತ, ಅವ್ರಿಗೆ ಅವ್ರ ಇಚ್ಛೆ, ಅವ್ರ ಪಾರ್ಟಿಲಿ ಅಧಿಕಾರದಲ್ಲಿ ಮುಂದುವರಿಯೋದು, ರಾಜೀನಾಮೆ ಕೊಡೋದು, ಸಕ್ರಿಯ ರಾಜಕಾರಣದಲ್ಲಿ ಇರೋದು, ಅದು ವೈಯಕ್ತಿಕ ವಿಚಾರ ಅವ್ರದ್ದು. ಅಂತ ಏನಾದ್ರು ಇದ್ರೆ ಪಕ್ಷ KPCC ಇದೆ ಗಮನಿಸ್ತದೆ. ನೋಡೋಣ, ಅದು ಅವಶ್ಯಕತೆ ಬಿದ್ದರೆ ಮಾತಾಡಿ. ಖಾಲಿ ಇಲ್ವಲ್ರಿ? ಈಗ ಮಹದೇವಪ್ಪರು ಹೇಳಿ, ನಾನು ಹೇಳಿ, ಇನ್ನೊಬ್ರು ಹೇಳಿ, ಮುಖ್ಯಮಂತ್ರಿನ ಚರ್ಚೆ ಮಾಡೋದು ಯಾವಾಗ? ಚುನಾವಣೆ ಆಗಿ ಹೊಸ ಮುಖ್ಯಮಂತ್ರಿ ಮಾಡೋಣಾಗ. ಇಲ್ಲ ಅಂದರೆ ಯಾರು ರಾಜೀನಾಮೆ ತಗೊಂಡಾಗ ಚರ್ಚೆ ಮಾಡೋದು. ದಲಿತರನ್ನು ಮಾಡಲಿ, ಇನ್ನೊಂದು ಸಮಾಜದವ್ರು ಮಾಡಲಿ, ನಮ್ಮಲ್ಲಿ ಎಲ್ಲ ಜಾತ್ಯತೀತವಾದಂಥ ಪಕ್ಷ. ನಮ್ಮಲ್ಲಿ ಯಾವುದೇ ಸಮಾಜಕ್ಕೆ ವಿರೋಧ ಇಲ್ಲ, ಯಾರಿಗೆ ಬೇಕಾದ್ರೂ ಅವಕಾಶಗಳಿದೆ. ಸೊ ಅದರಿಂದ ಆ ಸಂದರ್ಭ ಬಂದಾಗ ಮಾತಾಡೋಣ. ಸುಮ್ಮನೆ ಹಂಗೇನಿಲ್ಲ. ನಮ್ಮ ಪಕ್ಷದಲ್ಲಿ AICC ಅಧ್ಯಕ್ಷರೇ ದಲಿತ ಸಮುದಾಯಕ್ಕೆ ಬಂದವರು. ಅವರೇ ಯಾರನ್ನ ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋರು. ಅದರಿಂದ ಸೊ ಅಧ್ಯಕ್ಷರು ಎಲ್ಲರನ್ನೂ ಕೂರಿಸ್ಕೊಂಡು ರಾಹುಲ್ ಗಾಂಧಿ ಹತ್ರ, ಸಿದ್ದರಾಮಯ್ಯ ಹತ್ರ, DK ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ. ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆಯರೇ ನಮ್ಗೆ AICC ಅಧ್ಯಕ್ಷ ಇದ್ರೆ ಅದ್ರ ಬಗ್ಗೆ ನಾವೇನು ಮಹದೇವಪ್ಪನವ್ರಿಗೆ ಗೊತ್ತಿಲ್ಲ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನ ಗೊತ್ತಿಲ್ಲ ಅಂತ? ಖಾಲಿ ಇಲ್ವಲ್ಲ, ಚರ್ಚೆ ಆದಾಗ ಅವ್ರು ಯಾವ ಕಾಂಟೆಸ್ಟ್ ಅಲ್ಲಿ ಹೇಳಿದ್ರು, ಅವ್ರು ಹೇಳದ್ಕೆಲ್ಲ ನಾವು ಉತ್ತರ ಹೇಳೋದು ಸೂಕ್ತ ಅಲ್ಲ. ನೋಡು, ಒಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬೊಬ್ಬ ಮಂತ್ರಿಗಳು ಅವ್ರವ್ರ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಇನ್ನೊಬ್ಬ ಮಂತ್ರಿ ಉತ್ತರ ಕೊಡ್ತಕ್ಕಂಥದ್ದಲ್ಲ.
ಮಂತ್ರಿಗಳು ಪಕ್ಷದ ವಿಚಾರ ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಉತ್ತರ ಕೊಡ್ತಾರೆ, ಸರ್ಕಾರದ ವಿಚಾರ ಕೇಳಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನನಗೆ ನನ್ನ ಇಲಾಖೆ ಜವಾಬ್ದಾರಿ ಕೊಟ್ಟವ್ರೆ, ನನ್ನ ಜಿಲ್ಲೆ ಜವಾಬ್ದಾರಿ ಕೊಟ್ಟವ್ರೆ, ನಾನು ಕೆಲಸ ಮಾಡಬೇಕು. ಒಂದು ನಿಮಿಷ ಕೇಳೋರು ಮಹದೇವಪ್ಪನವರು ನನಗೆ ಹಿರಿಯವರು, ಆತ್ಮೀಯರು. ಅವ್ರು ಮಾತಾಡಿರೋದಕ್ಕೆ ನಾನೆಲ್ಲ ಕೌಂಟ್ರ್ ಮಾಡೋದು ಅಥವಾ ನಾನೆಲ್ಲ ಹೇಳಿಕೆ ಕೊಡೋದು, ನಾನೆಲ್ಲ ಕ್ಲಾರಿಫಿಕೇಶನ್ ಕೇಳೋದು. ಅದನ್ನು ಪಕ್ಷದ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ, ಸರ್ಕಾರದ ವಿಚಾರ ಬಂದಾಗ ಸಿದ್ದರಾಮಯ್ಯ ಮಾತಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ವಿಚಾರ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಸೂಕ್ತವಾಗಿ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ನಾಸಿರ್ ಇದು ಹುಸೇನ್ ಇದಾರಲ್ಲ ಸರ್, ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಿವೃತ್ತ IPS IAS ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಸರ್ ಉಪರಾಷ್ಟ್ರಪತಿಗಳಿಗೆ. ಅದನ್ನೇನಿದೆ, ಉಪರಾಷ್ಟ್ರಪತಿಯವರ ಹತ್ರಕ್ಕೆ ಹೋದ್ಮೇಲೆ ಉಪರಾಷ್ಟ್ರಪತಿ ಹತ್ರ ಈ ಪ್ರಕರಣ FSL ವರದಿ ಬರುವ ಮುನ್ನವೇ ಒಂದು ರೀತಿ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದು ಸರಿನಾ ಸರ್? ನಿಮ್ಮ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. ಯಾರು ಒಂದು ನಿಮಿಷ ಕೇಳಿ, ಖಂಡಿತ ಆ ಥರದ ಕ್ರಮ ತಗೋತೀವಿ ಅಂತ ಹೌಸಲ್ಲಿ ಹೇಳಿದ್ದೆ ಅಧಿಕೃತನ, ಹೊರಗಡೆ ಅಲ್ಲಿ ಇಲ್ಲಿ ಮಾತಾಡೋದು ಅಧಿಕೃತನ? ಹೌಸಲ್ಲೇ ಒಂದು ನಿಮಿಷ ಯಾರ ನೋಡ್ರಿ, ಅದು ಅವ್ರವ್ರ ವಿಚಾರ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಬ್ರು ಹೌಸಲ್ಲಿ ಖಡಕ್ಕಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ, ಕ್ರಮ ತಗೋತೀವಿ ಅಂತ. ಅದು ಹೇಳಿದ್ಮೇಲೆ ಮುಗ್ದೋಯ್ತಲ್ಲ. ಅವ್ರನ್ನೇ ಕೇಳಿ ಪ್ರಿಯಾಂಕ್ ಖರ್ಗೆ ಅವ್ರನ್ನೇ ಕೇಳ್ರಪ್ಪ, ಯಾಕೆ ಹೇಳಿದ್ದಾರೆ ಏನು ಅಂತ. ನನಗೆ ಅದು ಗೊತ್ತಿಲ್ಲದೆ ಇರೋ ವಿಚಾರ, ಆ ವಿಚಾರ ನಾನು ಯಾಕೆ ಮಾತಾಡ್ತೀನಿ? ಹೌದು, ಪಾಪ ಅವ್ರು ಹೇಳಲೇಬೇಕಲ್ಲ, ಮೇಡಮ್ ಹೇಳಲೇಬೇಕು, ತಪ್ಪೇನಿದೆ? ಮೇಡಮ್ಮು ಒಬ್ರು ಸೀರಿಯಸ್ ಆಗಿ ಆಸ್ಪಿರೆಂಟು, ಇನ್ನೊಬ್ಬ ಆಸ್ಪಿರೆಂಟಿಗೆ ರೆಕಮೆಂಡ್ ಮಾಡೋಕ್ಕಾಗತ್ತಾ ಮೇಡಮ್ಮು? ಯಾರು ಅಲ್ಲ ರೀ, ಇಲ್ಲಿ ಲೋಕಸಭೆಗೆ ಆಸ್ಪಿರೆಂಟ್ ಅಲ್ವೇನ್ರಿ BJP-ಯಿಂದ? ಅವ್ರು BJP-ಯಿಂದ ನಿಂತ್ಕೊಳ್ಳೋಕೆ ಕೇಳ್ತಾ ಇದ್ದಾರೆ ಅಂತ ನೀವೇ TV ನೋಡಿದ್ದೀರಾ? ಅವರು BJP-ಯಿಂದ ನಾನು ಸೀರಿಯಸ್ ಆಸ್ಪಿರೆಂಟ್ ಅಂತಾರೆ, ಅವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನು ಎನ್ಕರೇಜ್ ಮಾಡೋಕ್ಕಾಗತ್ತಾ? ಅದರಿಂದ ಅವ್ರು ಹೇಳಿರ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಡಿಸೈಡ್ ಮಾಡೋರು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಶಾಸಕರು, ಹೈಕಮಾಂಡು, KPCC ಅಲ್ವಾ? ಅಲ್ವೇನ್ರಿ? ರವೀಂದ್ರನೂ ಹೆಸರು ಹೇಳಿದ್ದೀವಿ ನಾವು, ಸ್ಟಾರ್ ಚಂದ್ರು ಹೆಸರು ಹೇಳಿದ್ದೀವಿ, ಮಧು ಮಾದೇಗೌಡರ ಹೆಸರು ಹೇಳಿದ್ದೀವಿ. ಯಾರು ತೀರ್ಮಾನ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡೋಣ. ಸರಿ, 4 ಜನ ಎಲ್ಲಿ ಗೆಲ್ಲಿಕ್ಕೆ ಅವಕಾಶ ಇದೆಯೋ, ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆಯೋ ಅಲ್ಲಿ 4 ಜನ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಕೇಳಿ, ತಪ್ಪೇನಿದೆ. ಸರ್, ತಿರುವಾಸ್ವಾಮಿ ಅವ್ರಿಗೆ ನಾಟಿ ಕೋಳಿ ರುಚಿ ಗೊತ್ತಿಲ್ಲ, ಬೆಂಗಳೂರು ಬಿದ್ದು ಸುಮಾರು ವರ್ಷ ಆಗಿದೆ ಅಂತ ರವೀಂದ್ರ ಅವರು ಹೇಳ್ತಾರೆ. ನನಗೇನು ಗೊತ್ತಿಲ್ಲ, ನಾನು ಯಾವಾಗ ಎಲ್ಲವೂ ನನಗೆ ಗೊತ್ತಿದೆ ಅಂತ. ಈಗ ಮೇಡಮ್ ಹೇಳಿದ್ಗೂ ನಾನು ಹೇಳಿಲ್ಲ, ನನಗೆ ಪಾಪ ಮೇಡಮ್ ಅಷ್ಟು ಅನುಭವ ಇಲ್ಲ ನನಗೆ. ಅವರು ಸ್ವಲ್ಪ ಕಲಾವಿದರು ಮತ್ತು ಅಂಬರೀಷ್ ಅವ್ರ ಜೊತೆ ಭಾಳ ಉತ್ತಮವಾದಂಥ ಕಲೆ ಮಾಡಿರ್ತಕ್ಕಂಥವ್ರು. ಈಗ ಬಂದು MP ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನೇನು ಅವ್ರ ಬಗ್ಗೆ ಯಾವತ್ತೂ ಕಾಮೆಂಟ್ ಮಾಡಿಲ್ಲ, ಮಾತಾಡಿಲ್ಲ. ನಾಟಿ ಅಂತ ಅಂದರೆ ಅವರು ಕಾಮೆಂಟ್ ಮಾಡಿದರು. ಈಗ ರವೀಂದ್ರ ಡಾಕ್ಟ್ರು, ಹೈಲಿ ಕ್ವಾಲಿಫೈಡ್ ಪರ್ಸನ್ನು. ತಪ್ಪೇನಿದೆ ಹೇಳಿ ಬಿಡಿ, ನಂಗೆ ನಾಟಿ ಗೊತ್ತಿಲ್ಲ ಅಂದರೆ ತಪ್ಪು ಗೊತ್ತಿಲ್ಲ ಅಂತಲೇ ಅನ್ಕೊಳ್ಳೋಣ, ತಿಳ್ಕೊಳ್ಳೋಣ. ರೀ, ಅವನು ಒಬ್ಬ ನಮ್ಮ ಪಕ್ಷದ ಹಿತೈಷಿ. ಇಲ್ಲಿವರೆಗೆ ನಮ್ಮ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತಿದ್ದವರು. ಅವರು ಇದೇ ಜಿಲ್ಲೆಯವರು, ನಾಗಮಂಗಲ ತಾಲೂಕಿನವರು. ಅವರ ಅಣ್ಣ ಇವತ್ತು ಇಂಡಿಪೆಂಡೆಂಟ್ MLA ಆಗಿ ನಮ್ಮ ಜೊತೆಯಲ್ಲಿ ಸಹ ಸದಸ್ಯರಾಗಿದ್ದಾರೆ. ಸೊ ಪಕ್ಷ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆಮೇಲೆ ಅವರು ಪಕ್ಷಕ್ಕೆ ಒಂದಲ್ಲ ಒಂದು ರೀತಿ ಶಕ್ತಿಯನ್ನು ತುಂಬ್ಕೊಂಬಂದಿರ್ತಕ್ಕಂಥವ್ರು. ಯಾರು ಅವ್ರವ್ರು ವೈಯಕ್ತಿಕವಾಗಿ ಮಾತಾಡ್ತಾರೆ, ಏನು ಮಾಡೋಕ್ಕಾಗತ್ತೆ? ಅವ್ರು ಮಾತಾಡೋದಕ್ಕೆ ಸ್ವತಂತ್ರ ಇದೆ ಪಬ್ಲಿಕ್ನಲ್ಲಿ. ಅದನ್ನು ನಾವು ಯಾಕೆ ಕ್ವಶನ್ ಮಾಡೋಕ್ಕೆ ಹೋಗ್ಬೇಕು? ಮಾತಾಡಲಿ ಬಿಟ್ರಿ. ನಾನು ಅದೇನು ಅವ್ರನ್ನೇ ಕೇಳಿ ಹೇಳ್ತೀನಿ, ಯಾಕೆ ಕಾರಣಕ್ಕೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅವೆಲ್ಲ ಕ್ವಶನ್ ಮಾಡ್ತಕ್ಕಂಥದ್ದು. ಡಾಕ್ಟರ್ ರವೀಂದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲಪ್ಪ. ಒಳ್ಳೇದಾಗಲಿ ಅವ್ರಿಗೆ ನಮ್ದು ಯಾವತ್ತೂ ವಿರೋಧ ಇಲ್ಲ. ಇವತ್ತು ಸಹ ACC ತೀರ್ಮಾನ ಮಾಡಿದ್ರೆ ಅವ್ರಿಗೆ ಕೆಲಸ ಮಾಡ್ತೀವಿ. ಪಾಪ ಈಗ 4 ವರ್ಷದಿಂದ ಅವ್ರಿಗೆ ಫ್ರೀ ಆಗಿದ್ರು, ಈಗ 15 ದಿವಸದಿಂದ ಸ್ಪೀಡ್ ಆಗಿದ್ದಾರೋ, 4 ವರ್ಷದಿಂದ ಸ್ಪೀಡ್ ಆಗಿದ್ದಾರೋ. ಕೆಲಸ ಮಾಡಿದರೆ, ಈಗ ನಾನು ಕೆಲಸ ಮಾಡಿದ್ದೆ, ನನ್ನ ನಂತರ ಯಾರೋ ಇನ್ನೊಬ್ಬ ಶಾಸಕ ಬರ್ತಾನೆ, ಅವಾಗ ಡೆಮಾಕ್ರಸಿನಲ್ಲಿ ಅವ್ರು ಮಾಡಿದ್ದು ಅಂತ. ಮನಮೋಹನ್ ಸಿಂಗ್ ಮಾಡಿದ್ನ ಉದ್ಘಾಟನೆನ ಮೋದಿಯವ್ರು ಮಾಡಿದ್ರು. ನೋಡ್ರಿ,
ಎಲ್ಲರೂ ಅವರವರ ಶಕ್ತಿ ಅನುಸಾರ ಕೆಲಸ ಮಾಡ್ತಾರೆ. ಮೇಡಮ್ ಬಗ್ಗೆ ಯಾರೂ ಇಲ್ಲಿ ಮೇಡಮ್ ಸರಿ ಇಲ್ಲ, ತಪ್ಪು ಮಾಡವ್ರೆ, ಅವ್ರು ಕೆಲಸ ಮಾಡಿಲ್ಲ ಅಂತ ಯಾರು ನಮ್ಮ ಕಾಂಗ್ರೆಸ್ ಶಾಸಕರು ಹೇಳಿದ್ರಾ? ಅವ್ರ ಕೈಲಿ ಏನಾಗುತ್ತೋ ಮಾಡಿದಾರೋ ಬಿಟ್ಟಿದ್ದಾರೋ ಅದು ಅವ್ರಿಗೆ ಬಿಟ್ಟದ್ದು. ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಜಿಲ್ಲೆ ಜನ. ಈ ಜಿಲ್ಲೆ ಜನ ಏನಾದರೂ ಕ್ವಶನ್ ಮಾಡಿದ್ರೆ ಅವ್ರು ಉತ್ತರ ಹೇಳ್ತಾರೆ. ನಾವು ಅದ್ರ ಬಗ್ಗೆ ಯಾವತ್ತೂ ಅವ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋಗಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಅವ್ರು ಏನು ಕೆಲಸ ಮಾಡಿದಾರೋ ಬಿಟ್ಟಿದ್ದಾರೋ ಅವ್ರು ಸಮಜಾಯಿಸಿ ಹೇಳೋದು ಮತದಾರರಿಗೆ ಹೇಳ್ತಾರೆ. ಬಟ್ ನನಗೇನು ಆ ವಿಚಾರ ಯಾವುದೂ ಪ್ರಶ್ನೆ ಬಂದಿಲ್ಲ, ಕ್ವಶನ್ ಬಂದಿಲ್ಲ. ನಮ್ಮ ಶಾಸಕರು ಅವ್ರ ಬಗ್ಗೆ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ. ಅವ್ರು ನಮ್ಮನ್ನು ಟೀಕೆ ಮಾಡ್ತಾರೆ, ಮೇಡಮು ಮಾಡಲಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.